ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಆಫೀಸಿಗೆ ಹೊರಟೆ. ಏನಾದರೂ ಅರ್ಜೆಂಟ್ ಕೆಲಸ ಆಯ್ತಾ? ಯಾಕೆ ಭಾವನ ಅವರೇ, ನಿಮಗೆ ಮೇಲ್ ಮಾಡಿದ್ನಲ್ಲ, ನೋಡ್ಲಿಲ್ವಾ? ಮೇಲಾ? ಏನು ವಿಷಯ ಸರ್? ನೀವು ಇನ್ಮೇಲೆ ಆಫೀಸಿಗೆ ಬರೋದು ಬೇಡ ಅಂತ ಮೇಲ್ ಮಾಡಿದ್ದೀನಿ. ಅದು ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅಂತಾನೆ ಫೋನ್ ಮಾಡಿದ್ದು. ಯಾಕೆ ಸರ್, ಏನಾಯಿತು? ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ತಿದ್ದೀರಲ್ಲ, ನನ್ನಿಂದ ಏನಾದರೂ ತಪ್ಪಾಯ್ತಾ? ನೋಡಿ ಭಾವನ ಅವರೇ, ನಾನು ಕಳಿಸಿರೋ ಮೇಲ್ನಲ್ಲಿ ಎಲ್ಲ ಡೀಟೇಲ್ಸು ಇದೆ. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ತಿಂಗಳು ಸಂಬಳನೂ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡೋಕ್ಕೆ ಹೇಳಿದ್ದೀನಿ. ಇನ್ಮೇಲೆ ನೀವು ಕೆಲಸಕ್ಕೆ ಬರೋದು ಬೇಕಾಗಿಲ್ಲ. ಸರ್, ಯಾವ ಕಾರಣನೂ ಇಲ್ಲದೆ ಕೆಲಸದಿಂದ ತೆಗೆದಿದ್ದಾರಲ್ಲ. ಸಡನ್ನಾಗಿ ಇಂಥ ನಿರ್ಧಾರ ಯಾಕೆ ತಗೊಂಡ್ರು? ಈಗಿರೋ ಪರಿಸ್ಥಿತಿನಲ್ಲಿ ಕೆಲಸನೂ ಹೋದರೆ ಮುಂದೆ ಜೀವನದ ಗತಿ ಏನು? ಯಾಕೆ ಭಾವನಾ, ಕೆಲ್ಸಕ್ಕೆ ಹೋಗ್ಲಿಲ್ವಾ? ಅದು ನಿಮ್ಮನ್ನ ಕೆಲ್ಸದಿಂದ ತೆಗ್ದಾಕ್ಬಿಟ್ರಾ? ನಿಮ್ಮನ್ನ ಕೆಲ್ಸದಿಂದ ತೆಗ್ದಾಕೋ ಹಾಗೆ ಮಾಡಿದ್ದೆ ನಾವು. ಅಂದರೆ ನಾನು ಒಬ್ಬಳೇ ಅಲ್ಲ, ನಾನು, ಮಾವ, ಅತ್ತೆ, ನಾವೆಲ್ಲರೂ. ನೋಡಿ, ನೀವು ನಮ್ಮನ್ನ ಎದುರಾಕೊಂಡು ಈ ಊರಲ್ಲಿ ಖಂಡಿತವಾಗ್ಲೂ ಬದುಕೋದಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅದು ಯಾರಲ್ಲಿ ಕೆಲಸ ಕೊಡ್ತಾರೋ ನಾವೆಲ್ಲರೂ ನೋಡ್ತೀವಿ. ಯಾಕೆ ನನ್ನ ಜೀವನದಲ್ಲಿ ಹೀಗೆಲ್ಲ ಆಟ ಆಡ್ತಿದ್ದೀರಾ? ಅಯ್ಯೋ, ಏನಿದು ಈ ಥರ ಎಲ್ಲ ಸೆಂಟಿಮೆಂಟ್ ಡೈಲಾಗ್ ಹೊಡಿತಾ ಇದ್ದೀರಾ ಇವತ್ತು? ಅಲ್ಲ, ಅವತ್ತು ನಮ್ಮ ಅತ್ತೆ ಏನೋ ಸಿದ್ದುನ ಮಾತಾಡ್ಸೋದಕ್ಕೆ ಅಂತ ಮನೆಗೆ ಬಂದಿದ್ದಕ್ಕೆ ದೊಡ್ಡದಾಗಿ ಸಿದ್ದು ರಾಣಿ ಚೆನ್ನಮ್ಮನ ಥರ ಎಲ್ಲ ಡೈಲಾಗ್ಗಳನ್ನ ನೆನೆಸ್ಕೊಂಡು ಡೈಲಾಗ್ ಹೊಡೆದ್ಬಿಟ್ಟು ಕಳಿಸಿದ್ರಂತೆ. ಅವತ್ತು ಸಿದ್ದು ನಿಮ್ ಜೊತೆನಲ್ಲಿದ್ದ ಅನ್ನೋಂತ ಧೈರ್ಯ ಇತ್ತಾ? ನೋಡಿ, ನಿಮಗಷ್ಟೇ ಅಲ್ಲ, ನಿಮ್ ಗಂಡನ್ಗೂ ಈ ಊರಲ್ಲಿ ಅಥವಾ ಎಲ್ಲೂ ಯಾವ ಕೆಲ್ಸಾನೂ ಸಿಗಬಾರ್ದು. ಹಾಗೆ ಮಾಡ್ತೀವಿ. ಆಮೇಲೆ ತಿನ್ನೋಕೆ ಅನ್ನನೂ ಗತಿ ಇಲ್ದಲೆ ಬೀದಿ ಬೀದಿ ಅಲಿಬೇಕಾಗುತ್ತೆ. ಯಾಕೆ ನಗ್ತಾ ಇದ್ದೀರಾ? ನಾನೇನ್ ಜೋಕ್ ಮಾಡಿದೆ ಅಂತ ಅನ್ಕೊಂಡ್ರಾ? ಜೋಕ್ ಅಲ್ಲದೆ ಇನ್ನೇನು ನೀಲು ಅವರೇ. ನಿಮಗೆ ಗೊತ್ತಾ, ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಆ ದೇವರು ಒಂದು ವರ ಅಂತ ಕೊಟ್ಟಿರ್ತಾನೆ. ಅದೇನು ಗೊತ್ತಾ? ಎಂಥ ಕಷ್ಟದ ಪರಿಸ್ಥಿತಿ ಬಂದ್ರೂ ಅದನ್ನು ಎದುರಿಸಿ ಬದುಕೋ ಶಕ್ತಿ. ಇದೆಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ. ಅರಮನೆಯಲ್ಲಿದ್ದು ಚಿನ್ನದ ಸ್ಪೂನ್ ಇಟ್ಕೊಂಡು ಬೆಳೆದವಳು. ನಿಮಗೆ ಅಪ್ಪ ಅಮ್ಮ ಇಲ್ಲದೆ ಬದುಕೋಕ್ಕಾಗಲ್ಲ, ಇನ್ನೊಬ್ಬರು ಬೆಂಬಲ ಇಲ್ಲದೆ ಉಸಿರಾಡೋಕ್ಕೂ ಆಗಲ್ಲ. ಆದರೆ ನಮಗೆ ಬಡತನ, ಹಣ ಇಲ್ಲದೆ ಇರೋ ಪರಿಸ್ಥಿತಿ ಎಲ್ಲ ಹೊಸ್ತೇನಲ್ಲ. 3 ಹೊತ್ತಲ್ಲಿ 2 ಹೊತ್ತು ಉಪವಾಸ ಇದ್ದು ಬದುಕೋ ಶಕ್ತಿ ಆ ದೇವರು ನಮಗೆ ಕೊಟ್ಟಿದ್ದಾರೆ. ನೀವು ನನ್ನಿಂದ ನನ್ನ ಕೆಲಸನ ಕಿತ್ಕೊಂಡಿರಬಹುದು, ಆದರೆ ನನ್ನ ಆತ್ಮಾಭಿಮಾನ, ಛಲ, ಹಠ ಇದು ಯಾವುದನ್ನು ಕಿತ್ಕೊಳಕ್ಕಾಗಲ್ಲ. ಲಕ್ಷ್ಮೀ ನಿವಾಸ